ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಬಿಕ್ಲು ಶಿವ ಕೊಲೆ ಕೇಸಲ್ಲಿ ಬೈರ್ತಿ ಬಸವರಾಜ್ಗೆ ನ್ಯಾಯಾಂಗ ಬಂಧನ. ಫೆಬ್ರವರಿ 26ರವರೆಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ ಕೋರ್ಟ್. ಮನೆ ಊಟದ ಮನವಿಯನ್ನು ಕೂಡ ತಿರಸ್ಕಾರ ಮಾಡಿದೆ ಕೋರ್ಟ್. ಫೆಬ್ರವರಿ 26ರವರೆಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ ಕೋರ್ಟ್. ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ 5ನೇ ಆರೋಪಿ ಶಾಸಕ ಬೈರ್ತಿ ಬಸವರಾಜ್. ಬೈರ್ತಿ ಬಸವರಾಜ್ ಅವರನ್ನ ಇನ್ನಷ್ಟು ನ್ಯಾಯಾಂಗ ಬಂಧನದಲ್ಲಿ ಇರಿಸೋದಕ್ಕೆ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಅವರ ಅರ್ಜಿ ವಿಚಾರಣೆ ಮುಂದಕ್ಕೆ ಹೋಗಿದೆ. ಈ ಮಧ್ಯೆ ಮನೆ ಊಟ ಕೊಡಬೇಕು ಅಂತ ಹೇಳಿದ್ರು. ಆ ರಿಕ್ವೆಸ್ಟ್ ಅನ್ನು ಕೂಡ ಕೋರ್ಟ್ ತಳ್ಳಿ ಹಾಕಿದೆ. ಜಯದೇವ ವೈದ್ಯರು ಸೂಚಿಸಿರುವ ಊಟ ಕೊಡಿ ಅಂತ ಕೋರ್ಟ್ ಹೇಳಿದೆ. ಸೋಮವಾರ ಅವರ ಅರ್ಜಿ ವಿಚಾರಣೆ ನಡೆಯಲಿದೆ. ಬಿಕ್ಲು ಶಿವ ಕೊಲೆ ಕೇಸ್ ಇತ್ತೀಚೆಗಂತೂ ಇನ್ನೊಂದು ವಿಡಿಯೋ ಕೂಡ ಬಿಕ್ಲು ಶಿವ ವಿಚಾರದಲ್ಲಿ ವೈರಲ್ ಆಗಿತ್ತು. ಇಬ್ಬರ ನಡುವೆ ಅಲ್ಲಿ ಒಂದು ರೀತಿ ವಾಗ್ವಾದ ನಡೀತಾ ಇರುವಂತಹ ವಿಜುವಲ್ಸ್ ಅದು. ಅದರಲ್ಲಿ ಏನು ಜಗ್ಗ ಇದ್ದಾನೆ ಈ ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಆರೋಪಿ, ಪ್ರಮುಖ ಆರೋಪಿ, ಆತನ ಬಗೆಗೆ ಕೆಲವೊಂದು ವಿಡಿಯೋಗಳು ಓಡಾಡ್ತಾ ಇತ್ತು. ವಾಟ್ ಎವರ್ ಇಟ್ ಮೇ ಬಿ, ಈ ಒಂದು ಕೊಲೆ ಕೇಸಲ್ಲಿ ಬೈರ್ತಿ ಬಸವರಾಜ್ ಅವರು 5ನೇ ಆರೋಪಿ. ಅವರನ್ನ ಎಷ್ಟೋ ಹುಡುಕಾಟ ನಡೆಸಿ ಗುಜರಾತ್ನಿಂದ ಅವರು ವಿಮಾನದಲ್ಲಿ ಬಂದ ತಕ್ಷಣ ಅರೆಸ್ಟ್ ಮಾಡಲಾಯಿತು. ತುಂಬಾ ಹೈಡ್ರಾಮಾನೇ ನಡೀತು. ಈಗ ಅವರ ನ್ಯಾಯಾಂಗ ಬಂಧನದ ಅವಧಿಯನ್ನ ವಿಸ್ತರಣೆ ಮಾಡಲಾಗಿದೆ ಫೆಬ್ರವರಿ 26ರವರೆಗೆ. ಅಷ್ಟೇ ಅಲ್ಲ, ಮನೆ ಊಟದ ಮನವಿಯನ್ನ ಮಾಡ್ಕೊಂಡಿದ್ರು ಬಸವರಾಜ್ ಅವರು. ಆದ್ರೆ ಕೋರ್ಟ್ ಅದನ್ನ ತಳ್ಳಿ ಹಾಕಿದೆ. ಜಯದೇವ ವೈದ್ಯರು ಏನ್ ಸಜೆಸ್ಟ್ ಮಾಡ್ತಾರೋ ಅದೇ ಊಟ ಕೊಡಿ ಅಂತ ಹೇಳಿದ್ದಾರೆ. ಇನ್ನು ಅವರು ಹಾಕೊಂಡಿರುವಂತ ಜಾಮೀನು ಅರ್ಜಿ ವಿಚಾರಣೆ ಸೋಮವಾರ ನಡೆಯಲಿದೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.